ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ನನ್ನ ವಿಡಿಯೋ ಏನಪ್ಪ ಅಂತ ಅಂದರೆ, ನಾವು ಊರಿಗೆ ಹೋಗಿದ್ವಿ. ಊರಲ್ಲಿ ಒಂದು ಚಿಕ್ಕದೊಂದು ಫಂಕ್ಷನ್ ಇತ್ತು. ಸೊ ಆ ಫಂಕ್ಷನಿಗೋಸ್ಕರ ನಾವು ಊರಿಗೆ ಹೋಗಿದ್ವಿ. ಅಲ್ಲಿನ ಒಂದು ಪುಟ್ಟ ವಿಡಿಯೋ. ಬೆಳಿಗ್ಗೆಯಿಂದನೇ ಮಳೆ ಸ್ಟಾರ್ಟ್ ಆಗಿತ್ತು. ಸೊ ಮಳೆ ಸ್ವಲ್ಪ ಉದುದ್ರಾಗಿ ಹನಿತಾನೆ ಇತ್ತು, ಕಮ್ಮಿ ಆಗಿರಲಿಲ್ಲ. ನಮ್ಮದು ರೇಷ್ಮೆ ಹುಳ ಇರೋದ್ರಿಂದ ಅದಕ್ಕೆ ಸ್ವಲ್ಪ ತೊಂದರೆ. ರೇಷ್ಮೆ ಹುಳಿಗೆ ತುಂಬ ಜಾಸ್ತಿ ಮಳೆ ಇದ್ದರೂ ತೊಂದರೆ ಆಗುತ್ತೆ, ತುಂಬ ಬಿಸಿಲಿದ್ರೂ ತೊಂದರೆ ಆಗುತ್ತೆ. ಇದನ್ನು ನಾವು ಮಕ್ಕಳನ್ನ ಯಾವ ಥರ ಕೇರ್ ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ನಾವು ಇದನ್ನು ಕೇರ್ ಮಾಡಿ ನಾವು ಇದನ್ನು ನೋಡ್ಕೋತೀವಿ. ಸೊ ನಮ್ಮ ಕಡೆ ಇದನ್ನು ತುಂಬ ಕೇರ್ ಮಾಡಿ ಸಾಕ್ತಾರೆ. ಒಂಥರ ಇದು ರೇಷ್ಮೆ ಹುಳು ಅವರಿಗೆ ದೇವ್ರು ಅಂತಲೇ ಹೇಳ್ಬೋದು. ಯಾಕೆಂದರೆ ನಮಗೆ ಬದುಕು ಕಟ್ಕೊಡೋದು ಇದೆ ಅಲ್ವಾ. ಸೊ ನಮ್ಮ ಕಡೆ ಯಾವುದು ಬೆಳೆಗಳು ಜಾಸ್ತಿ ಏನು ಈ ಕಾಳುಗಳೆಲ್ಲ ತುಂಬ ಬೆಳೆಯಲ್ಲ. ನಮ್ಮ ಕಡೆ ಜಾಸ್ತಿ ಇದೆ ರೇಷ್ಮೆ ಹುಳುನೇ ಬೆಳೆಯೋದು. ಸೊ ಅದಕ್ಕೋಸ್ಕರ ದೇವ್ರಂದ್ರೆ ಏನು ತಪ್ಪಾಗೋದಿಲ್ಲ. ನೋಡಿ, ನಮ್ಮ ಚಿಕ್ಕಮ್ಮ ಮತ್ತು ಮಗಳು ಮಾತಾಡ್ಕೊಂಡು ಹಣ್ಣ ಆಯ್ತಿದ್ದಾರೆ. ತುಂಬ ಮಳೆ ಕೂಡ ಬರ್ತಿತ್ತು, ತೊಂದರೆ ಆಗ್ತಿತ್ತು ಚಂದ್ರಿಕೆನೆಲ್ಲ ಹೊರಗಡೆ ಇಡೋದಕ್ಕೆ. ಈ ಥರ ಹಣ್ಣಾಗಿರೋದನ್ನೆಲ್ಲ ತೆಗೆದು ನಾವು ಚಂದ್ರಿಕೆಗೆ ಬಿಡ್ತೀವಿ. ನಾವು ಈ ರೇಷ್ಮೆ ಹುಳನ್ನ ತಂದು ನಾವು ಸಾಕಿ ಬೆಳೆಯೋ ಹೊತ್ತಿಗೆ ಆಲ್ಮೋಸ್ಟ್ ಒಂದು 28 ಡೇಸ್ ಆಗುತ್ತೆ. ಇದನ್ನು ಫುಲ್ಲು ಚಿಕ್ಕದ್ರಿಂದ ಸಾಕಿ ಇದನ್ನು ನಾವು ನೀಟಾಗಿ ನೋಡಿಕೊಂಡು ಮಾರ್ಕೆಟಿಗೆ ತೊಗೊಂಡೋಗೋ ಅಷ್ಟರಲ್ಲಿ 25 ಡೇಸ್ ಆಗುತ್ತೆ. ಇವರು ನಮ್ಮ ಚಿಕ್ಕಪ್ಪ ನೋಡಿ. ನೀನು ಈ ವಿಡಿಯೋ ಮಾಡ್ಕೊಳ್ಳಿ. ಈಗ ನಾವು ರೈತರು ಇದನ್ನು ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ನೋಡಿದ್ರಲ್ಲ, ಇವರೇ ನಮ್ಮ ಚಿಕ್ಕಪ್ಪ. ಇವರು ಒಂಥರ ಏನು ಅಂತ ಅಂದರೆ ಮಕ್ಳುಗಳ ಜೊತೆ ಮಕ್ಕಳಾಗಿ ಒಂಥರ ಆಟ ಆಡೋದು ಜಾಸ್ತಿ. ಮತ್ತು ನಮ್ಮ ಚಿಕ್ಕಮ್ಮನೂ ಅದೇ ಥರನೇ. ಅವರು ಕೂಡ ಹಂಗೆ. ಈ ಕಡೆ ನನಗೆ ಚಿಕ್ಕಮ್ಮ ಆಗಬೇಕು, ಈ ಕಡೆ ನಮ್ಮ ಯಜಮಾನ್ರವರ ಅಕ್ಕ ಆಗಬೇಕು. ನನಗೆ ಎರಡು ಕಡೆಯಿಂದ ರಿಲೇಷನ್ ಅವರು. ಸೊ ಅವರು ಹಂಗೆ ಮಕ್ಳುಗಳಂದರೆ ತುಂಬ ಇಷ್ಟ. ಮಕ್ಳುಗಳಿಗೆ ಹೊಡೆಯಲ್ಲ, ಅವ್ರನ್ನೂ ಕೂಡ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಆ ಥರ ಒಂಥರ ಪೇಷನ್ಸ್ ಜಾಸ್ತಿ ಇವರಿಬ್ರಿಗೂ. ಮತ್ತು ನಾವು ಕೂಡ ಹುಳ ಎಲ್ಲ ಹಣ್ಣಾಯಿತು ಈ ಥರ ಚಂದ್ರಿಕೆಗೆಲ್ಲ ಬಿಟ್ಟಾದಮೇಲೆ ನಂತರ ನಾವು ಅಜ್ಜಿ ಮನೆಗೆ ಬಂದ್ವಿ. ಅಮ್ಮ ಮತ್ತು ಚಿಕ್ಕಮ್ಮ, ನಮ್ಮಪ್ಪ ಎಲ್ಲರನ್ನು ಹೊರಟ್ವಿ. ಅಂದರೆ ನಮ್ಮ ಅಜ್ಜಿ ಮನೆಯಲ್ಲಿ ಮುನೇಶ್ವರ ಮಾಡ್ತಾರೆ, ತೋಟದಲ್ಲಿ ಮುನೇಶ್ವರ ಮಾಡೋದಕ್ಕೋಸ್ಕರ ನಾನು ಬೆಂಗಳೂರಿಂದ ಊರಿಗೆ ಹೋಗಿದ್ದೆ. ಸೊ ಅದರದ್ದು ಒಂದು ಪುಟ್ಟ ವಿಡಿಯೋ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಅವರು ಎಲ್ಲ ಪೂಜೆ ಎಲ್ಲ ರೆಡಿ ಮಾಡ್ತಿದ್ರು. ನಾವು ನೋಡ್ತೀವಪ್ಪ ಯಾವುದು ತುಂಬ ಗ್ರ್ಯಾಂಡ್ ಏನಿಲ್ಲ, ಸಿಂಪಲ್ಲಾಗೆ ಮಾಡಿದ್ವಿ. ಅಂದರೆ ಸಿಂಪಲ್ ಅಂದರೂ ನಮ್ಮ ಮನೆಗಳಲ್ಲಿ ನಮ್ಮ ಮನೆಯವರೇ ಸಾಕು, ತುಂಬ ಜನ ಆಗ್ತೀವಿ ನಾವೇನೇ. ಅವ್ರ ಮಕ್ಕಳುಗಳು ಮೊಮ್ಮಕ್ಕಳುಗಳು ಎಲ್ಲ ಸೇರಿದ್ರೆ ನಾವೇ ತುಂಬ ಜನ ಆಗ್ತೀವಿ. ಅದರಿಂದ ನಾವು ಮನೆಯವರಷ್ಟೇ ಇದ್ವಿ. ಇಲ್ಲಿ ನಮ್ಮ ಅಜ್ಜಿ ಪೂಜೆ ಮಾಡ್ತಿದ್ದಾರೆ. ಅವರೆಲ್ಲ ಪೂಜೆ ಮಾಡಿ ಮುಗಿಸಿದ ಮೇಲೆ ನಂತರ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು. ನಾವು ಮನೆಗಳಲ್ಲಿ ವರ್ಷ ಎಲ್ಲ ಹಬ್ಬ ಮಾಡ್ತಿರ್ತೀವಿ. ಹಬ್ಬ ಮಾಡಿದಾಗೆಲ್ಲ ಜನ ಸೇರ್ತಿರ್ತೀವಿ, ಮಾಡ್ತೀವಿ. ಮನೆಯಲ್ಲಿ ಕ್ಲೀನ್ ಮಾಡು, ಅಡುಗೆ ಮಾಡು, ತೊಳಿ ಅದೇ ಆಗಿರುತ್ತೆ. ಬಟ್ ವರ್ಷದಲ್ಲಿ ಯಾವಾಗಲಾದರೂ 1 ಸರಿ ಅಥವಾ 2 ಸರಿ ಈ ಥರ ಹೊರಗಡೆ ಮಾಡೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಗಡೆ ಹೋಗಿ ಅಲ್ಲೇ ಮಾಡಿ ಅಲ್ಲೇ ತಿಂದು ಒಂದು 4-5 ಜನಕ್ಕೆ ಊಟ ಹಾಕಿ ಬರೋದ್ರಿಂದ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ನಮ್ಮ ತಾತ ಇರೋವಾಗ್ಲಿಂದನೂ ಇದೇ ಥರ ವರ್ಷದಲ್ಲಿ ಒಂದ್ಸರಿ ಮಾಡ್ಕೊಬರ್ತಿದ್ರು. ಅಂದರೆ ಆವಾಗ ಕಣ ಮಾಡ್ತಿದ್ದು, ರಾಶಿ ಪೂಜೆ ಎಲ್ಲ ಮಾಡಿ ರಾಶಿ ಎಲ್ಲ ಮನೆಗೆ ತೊಗೊಂಡೋಗಿ ನಾವು ರಾಗಿ ಆಗಲಿ ಭತ್ತ ಆಗಲಿ ಯಾವುದೇ ಒಂದನ್ನು ಮನೆಗೆ ತೊಗೊಂಡೋಗೋ ಮುಂಚೆ ಈ ಥರ ಒಂದು ಏನಾದರೂ ಪೂಜೆ ಎಲ್ಲ ಮಾಡಿ ಮನೆಗೆ ತೊಗೊಂಡೋಗ್ತಿದ್ರು. ಸೊ ಈ ಸರಿನೂ ಅದೇ ಥರ ನಾವು ಪೂಜೆ ಎಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು. ಮಕ್ಕಳುಗಳು ಕೂಡ ತುಂಬ ಖುಷಿಪಟ್ಟರು. ಅಲ್ಲಿ ಆಟ ಆಡಿಕೊಂಡು ಓಡಾಡಿಕೊಂಡು. ನಾವು ಬೆಂಗಳೂರಿದ್ದರೆ ಇಲ್ಲೇ ಒಂದೇ ಕಡೆ ಇರ್ತೀವಿ, ಸೊ ಎಲ್ಲೂ ಹೋಗೋದಿಲ್ಲ. ಊರ ಕಡೆ ಇದ್ರೇ ಒಂಥರ ಖುಷಿ. ಅಲ್ಲಿನ ವಾತಾವರಣ ಮತ್ತು ಅಲ್ಲಿನ ಜನಗಳು ಮತ್ತು ಅಜ್ಜಿ ತಾತ ಅಕ್ಕಂದಿರು ಅಣ್ಣಂದಿರು ಅವ್ರನ್ನೆಲ್ಲ ನೋಡೋ ಖುಷಿನೇ ಒಂಥರ. ನೋಡಿ ಇವರೆಲ್ಲ ನಮ್ಮ ಕಸಿನ್ಸು. ಇನ್ನೂ 4-5 ಜನ ಇದ್ದಾರೆ. ಸೊ ಅವರೆಲ್ಲ ಬಂದಿಲ್ಲ. ಇಲ್ಲಿ ತಿಂಡಿ ತಿಂತಿದ್ದಾಳಲ್ಲ ಇವಳಂತೂ ಭಾರಿ ಬಜಾರಿ. ಇವಳು ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಜೊತೆಗೆ ಆಟ ಆಡ್ತಿದ್ವಿ. ಬಟ್ ಇವಳು ಸ್ವಲ್ಪ ವಯಸ್ಸು ಜಾಸ್ತಿ.
ಆಗಿನ ಲೈಫೇ ಒಂಥರ ಚೆನ್ನಾಗಿರ್ತಿತ್ತು, ಆವಾಗಲೇ ಒಂಥರ ಖುಷಿಯಾಗಿರ್ತಿದ್ವಿ. ಸೊ ಈಗ ಆ ಥರ ನಮ್ಮ ಮಕ್ಳುಗಳು ಆ ಥರ ಬೆಳೆಯೋದಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂದರೆ ಇವಾಗಿನ ಮಕ್ಳುಗಳಿಗೆ ನಾವು ಎಷ್ಟು ಹೇಳಿದ್ರು ಅವ್ರಿಗೆ ಕೈಲಿ ಫೋನ್ ಕೊಡಲೇಬೇಕು. ಫೋನ್ ಇದ್ರೇ ಅವರಿಗೆ ಬೇರೆ ಒಂದೆಲ್ಲ ಥರ ಎಂಟರ್ಟೈನ್ಮೆಂಟ್ ಅವರಿಗೆ. ನಾವು ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಊಟಕ್ಕೆ ಕೂತ್ಕೊಳ್ಳೋಕೆ ರೆಡಿ ಆಗ್ತಿದ್ರು. ಎಲ್ಲರಿಗೂ ನಾವು ಎಲೆ ಕೊಟ್ಟು ಊಟ ಕೊಡ್ತಿದ್ವಿ. ಮಕ್ಳುಗಳಿಗಂತೂ ಓಡಾಡೋಕ್ಕೆ ತುಂಬ ಖುಷಿ. ಯಾರು ಒಬ್ಬರು ಊಟಕ್ಕೆ ಬನ್ನಿ ಅಂದರೆ ಬರ್ತಿದ್ದಿಲ್ಲ. ಕೊನೆಯಲ್ಲಿ ಎಲ್ಲ ಬಂದರು. ಸೊ ದೊಡ್ಡವರೆಲ್ಲ ಫಸ್ಟ್ ಊಟ ಮಾಡಿ ಸಣ್ಣ ಮಕ್ಕಳೆಲ್ಲ ಕೊನೆಯಲ್ಲಿ ಊಟ ಮಾಡಿದರು. ಫೋನ್ ಮಾಡೋದು ನಾವು ಮಾತಾಡ್ತಾ ಕೂತ್ಕೊಂಡು ಇಲ್ಲಿ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಟೈಮ್ ಆಗಲೇ 3 ಆಗಿಬಿಟ್ಟಿತ್ತು. ಇಲ್ಲಿ ನನ್ನ ಮಗಳು ಆಗಲೇ ನನ್ನ ಅಮ್ಮನ ಮಗಳು ಇಬ್ಬರು ಊಟಕ್ಕೆ ಕೂತಿದ್ರು. ಸೊ ನಾವು ಕೂಡ ಊಟ ಮುಗಿಸ್ಕೊಂಡು ಹೊರಡೋಣ ಅಂತ ರೆಡಿ ಆದ್ವಿ. ಹೊರಡೋಕ್ಕೆ ಸ್ವಲ್ಪ ಬೇಜಾರಾಯಿತು. ಜನ ಎಲ್ಲ ಒಟ್ಟಿಗೆ ಸೇರಿದಾಗ ಸ್ವಲ್ಪ ಬೇಜಾರು ಅನಿಸುತ್ತೆ. ಏನು ಮಾಡೋದು, ಹೊರಡಲೇಬೇಕಲ್ವ. ನಾವು ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ ಅನ್ನೋ ಥರ ಆಗಿಬಿಟ್ಟಿರುತ್ತೆ. ನಾವು ಅಮ್ಮನ ಮನೆಯಿಂದ ಗಂಡನ ಮನೆಗೆ ಬಂದಮೇಲೆ ನಮ್ಮದಷ್ಟೇ, ಹೋಗಬೇಕು ಬರಬೇಕು ಅದೇ ಆಗುತ್ತೆ. ಇದು ನನ್ನ ಇವತ್ತಿನ ಒಂದು ಪುಟ್ಟ ವಿಡಿಯೋ ಆಗಿರುತ್ತೆ. ಸೊ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.